ಬೀದರ್ನ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ರೋಟರಿ ಕ್ಲಬ್ ಆಫ್ ಕ್ವೀನ್ಸ್ನ 2024-25ನೇ ಸಾಲಿನ ಇನ್ಸ್ಟಾಲೇಷನ್ ಸೆರೆಮನಿ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ರೋಟರಿ ಕ್ಲಬ್ ಆಫ್ ಕ್ವೀನ್ ಹೆಚ್ಚಾನುಹೆಚ್ಚು ಮಹಿಳೆಯರ ಪರ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಕೈಲಾದಷ್ಟು ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವುದರ ಮೂಲಕ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ್ ಖಂಡ್ರೆ ಅವರು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಡಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಸಾಗರ್ ಖಂಡ್ರೆ ಅವರು ಮಾತನಾಡಿ, ಈ ಹಿಂದೆ ರೋಟರಿ ಕ್ಲಬ್ ಆಫ್ ಕ್ವೀನ್ಸ್ನ ಕಳೆದ ವರ್ಷದ ರಿಪೋರ್ಟ್ ಕಾರ್ಡ್ ಪ್ರೆಸೆಂಟೇಷನ್ ನೋಡಿದ್ದು ನೀವುಗಳು ಮಾಡಿದ ಸಾಮಾಜಿಕ ಕಾರ್ಯ ಮೆಚ್ಚುವಂತದ್ದಾಗಿದೆ ಎಂದು ತಿಳಿಸಿದರು. ಮಹಿಳೆಯರ ಸಶಕ್ತೀಕರಣಕ್ಕೆ ರೋಟರಿ ಕ್ಲಬ್ ಆಫ್ ಕ್ವೀನ್ ಸಹಕಾರಿಯಾಗಲಿದೆ. ಇದರಿಂದ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಲು ಕಲಿಯುತ್ತಾರೆ, ಸೋಷಿಯಲ್ ಆಗಿ ಅಭಿವೃದ್ಧಿಯಾಗ್ತಾರೆ, ನೆಟ್ವರ್ಕ್ ಬೆಳೆಸಿಕೊಳ್ಳುತ್ತಾರೆ. ಇದರ ಜೊತೆಗೆ ಮಹಿಳೆಯರ ಸಂರಕ್ಷಣೆಗೆ ಪೆಪ್ಪರ್ ಸ್ಪ್ರೇ ಬಳಕೆ, ಅದರ ಅನುಕೂಲತೆ ಬಗ್ಗೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವುದು, ಮುಖ್ಯವಾಗಿ ಮಹಿಳೆಯರಲ್ಲಿ ಹಿಮೋಗ್ಲೋಬಿನ್, ನ್ಯೂಟ್ರಿಷನ್ ಕೊರತೆ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ ಅಲ್ಲಲ್ಲಿ ಶಾಲಾ ಕಾಲೇಜು ಆಗಿರಬಹುದು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಹಿಮೋಗ್ಲೋಬಿನ್ ಪ್ರಮಾಣ ಹಾಗೂ ನ್ಯೂಟ್ರಿಷನ್ ಪ್ರಮಾಣ ಹೆಚ್ಚಳಕ್ಕೆ ಅನ್ವಯಿಸಬೇಕಾದ ಕ್ರಮಗಳು ಹಾಗೂ ಆಹಾರ ಸೇವನೆಯ ಬಗ್ಗೆ ಅವರಿಗೆ ಮಾಹಿತಿ ನೀಡುವುದು, ಅರಿವು ಮೂಡಿಸುವುದಾಗಿ ಈ ಮೂಲಕ ಮನವಿಯನ್ನು ಮಾಡಿದರು. ಈ ಕುರಿತಾಗಿ ಡಾ ಶೈಲೇಂದ್ರ ಬೆಲ್ದಾಳೆ ಅವರು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಮಾತನಾಡಿ, ರೋಟರಿ ಕ್ಲಬ್ ಹಲವು ವರ್ಷಗಳಿಂದ ನಿಸ್ವಾರ್ಥ ಮನೋಭಾವನೆಯಿಂದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ನಾನು ಕೂಡ ರೋಟರಿ ಕ್ಲಬ್ ಕುಟುಂಬದವನಾಗಿದ್ದು, ಶಾಲಾ ಕಾಲೇಜುಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜನಪ್ರತಿನಿಧಿಗಳು ಸರ್ಕಾರ ಮಾಡುವಂತಹ ಜನಸೇವೆಯನ್ನ ರೋಟರಿ ಕ್ಲಬ್ ಅವರು ಮಾಡ್ತಾ ಇದ್ದಾರೆ. ಜಿಲ್ಲೆಯ ರೋಟರಿ ಕ್ಲಬ್ಗಳು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ, ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲರ ಮೂಲ ಉದ್ದೇಶ ಜನರಿಗೆ ಅನುಕೂಲತೆ ಮಾಡುವುದೇ ಆಗಿದೆ. ಅದರಲ್ಲಿ ರೋಟರಿ ಕ್ಲಬ್ ಆಫ್ ಕ್ವೀನ್ ಕೂಡ ಒಂದಾಗಿದ್ದು, ಅವಶ್ಯಕತೆ ಇದ್ದಲ್ಲಿ ನಮ್ಮ ಶಾಸಕರ ಅನುದಾನದಡಿಯಲ್ಲಿ ಸಮಾಜ ಸೇವೆಗೆ ಕೈಲಾದಷ್ಟು ಸಹಾಯ ಮಾಡುವುದಾಗಿ ಭರವಸೆಯನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾದ ಡಾ ಜಯಶ್ರೀ ಪ್ರಭಾ, ಕಾರ್ಯದರ್ಶಿ ಸಿಎಸ್ ಸ್ನೇಹ ಮೈಲಾಪುರೆ, ಖಜಾಂಚಿ ಡಾ ಸುಜಾತ ಹೊಸಮನಿ ಸೇರಿದಂತೆ ಎಲ್ಲಾ ಸದಸ್ಯರಿಗೂ ಅವರವರ ಹುದ್ದೆಯ ಜವಾಬ್ದಾರಿಯನ್ನು ನೀಡಿ ಗೌರವಿಸಲಾಯಿತು. ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ಹಿರಿಯ ವೈದ್ಯರಿಗೆ, ಸಿಎ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಜೊತೆಗೆ ರೋಟರಿ ಕ್ಲಬ್ ಆಫ್ ಕ್ವೀನ್ 10 ವರ್ಷ ಪೂರೈಸಿದ ಬೆನ್ನಲ್ಲೇ ರೋಟರಿ ಕ್ಲಬ್ ಆಫ್ ಕ್ವೀನ್ ಸದಸ್ಯರ ವತಿಯಿಂದ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದ್ರು. ಕಾರ್ಯಕ್ರಮ ಉದ್ದೇಶಿಸಿ ರೋಟರಿ ಕ್ಲಬ್ ಕ್ವೀನ್ ನೂತನ ಅಧ್ಯಕ್ಷರಾದ ಡಾ ಜಯಶ್ರೀ ಪ್ರಭಾ, ಡಾ ಸುಲೋಚನಾ ಪಾಟೀಲ್, ರೋಟರಿ ಕ್ಲಬ್ ಕ್ವೀನ್ಸ್ನ ಖಜಾಂಚಿ ಡಾ ಸುಜಾತ ಹೊಸಮನಿ ಅವರು ಮಾತನಾಡಿದರು. ವೇದಿಕೆಯ ಮೇಲೆ ರೋಟೇರಿಯನ್ ಸೂರ್ಯಕಾಂತ್ ರಾಮಶೆಟ್ಟಿ, ರೋಟೇರಿಯನ್ ಪಿಎಚ್ಎಫ್ ಡಾ ವಸಂತ್ ಪವಾರ್, ರೋಟೇರಿಯನ್ ಡಾ ರಘು ಕೃಷ್ಣಮೂರ್ತಿ, ರೋಟೇರಿಯನ್ ಬಸವರಾಜ್ ಧನ್ನೂರ್, ರೋಟೇರಿಯನ್ ಇಆರ್ ಶಿವಶಂಕರ್ ಕಾಮಶೆಟ್ಟಿ, ರೋಟೇರಿಯನ್ ಶಿವಕುಮಾರ್ ಯಲಾಲ್, ಶ್ರೀಮತಿ ಮಂಜುಳಾ ಮುಳ್ಗೆ, ಡಿಸ್ಟಿಕ್ ಸೆಕ್ರೆಟರಿ ಇನ್ನರ್ ವೀಲ್ ಕ್ಲಬ್ ಬೀದರ್, ರೋಟೇರಿಯನ್ ಡಾ ಜಯಶಾಲಿನಿ ಮುಡಬಿ, ರೋಟೇರಿಯನ್ ರುಚಿಕಾ ಶಹಾ, ರೋಟೇರಿಯನ್ ಸಿಎ ಸ್ನೇಹ ಮೈಲಾಪುರೆ, ರೋಟೇರಿಯನ್ ಪದ್ಮಜಾ ಪ್ರಭಾ, ರೋಟೇರಿಯನ್ ಡಾ ಸುಜಾತ ಹೊಸಮನಿ, ರೋಟೇರಿಯನ್ ಸುಷ್ಮಾ ಪಾಟೀಲ್, ರೋಟೇರಿಯನ್ ಶ್ವೇತಾ ಸಿಂದೋಲ್, ರೋಟೇರಿಯನ್ ಡಾ ಸಂಧ್ಯಾ ರೆಡ್ಡಿ, ರೋಟೇರಿಯನ್ ಶಿಲ್ಪಾ ಬೋಗ್ಲೆ, ರೋಟೇರಿಯನ್ ಪಿಎಚ್ಎಫ್ ಮಹೇಶ್ವರಿ ಉದಗಿರೆ, ರೋಟೇರಿಯನ್ ಡಾ ದೀಪಾ ಕೊಂಡ, ರೋಟೇರಿಯನ್ ಡಾ ಅನುರಾಧ ಶಹಾ, ರೋಟೇರಿಯನ್ ಸುಲೋಚನಾ ಪಾಟೀಲ್, ರೋಟೇರಿಯನ್ ಶಿಲ್ಪಾ ಬಗೋಡಿ, ರೋಟೇರಿಯನ್ ಶ್ವೇತಾ ಸಿಂದೋಲ್, ರೋಟೇರಿಯನ್ ಸುಮನ್ ಬಿ ಪಾಟೀಲ್, ರೋಟೇರಿಯನ್ ಮೇನಕಾ ಪಾಟೀಲ್, ರೋಟೇರಿಯನ್ ಶ್ರುತಿ ಪಕಲ್ವಾರ್, ರೋಟೇರಿಯನ್ ಪ್ರತೀಕ್ಷಾ ಪಕಲ್ವಾರ್, ರೋಟೇರಿಯನ್ ಗೌರಿ ಸಿಂದೋಲ್ ಸೇರಿದಂತೆ ಇನ್ನಿತರರು ಇದ್ದರು. Dr. Jayashree Swami Ma'am, Cultural Senior Medical Group, and Dr. Gayatri Pasham, THO Aurangabad.
and she did her own camps in Aura. Congratulations, ma'am. Dr. A.C. Lalitamma madam is also senior gynecologist. Okay. ನಾನು ಅಂದರೆ ನಿಮ್ಮ ಹೆಸರು ಹೇಳ್ಬೇಕು. ನಾನು ರೋಟರಿ ಸದಸ್ಯನಾಗಿ ನನ್ನ ವೃತ್ತಿಯೆಂದು ಪವಿತ್ರವೆಂದು ಪರಿಗಣಿಸುತ್ತೇನೆ ಮತ್ತು ಅದನ್ನು ಗೌರವದಿಂದ ರಕ್ಷಿಸುತ್ತೇನೆ ಮತ್ತು ಆಕ್ಷೇಪರ ಆಚರಣೆಗಳನ್ನು ಕೊನೆಗಾಣಿಸುವ ಉದ್ದೇಶದಿಂದ ರೋಟರಿ ಮಹತ್ವಾಕಾಂಕ್ಷೆಗಳನ್ನು ಪರಿಗಣಿಸಿ ನನ್ನ ವೃತ್ತಿಯ ಉನ್ನತ ಆ ಕಾರ್ಯಕ್ರಮ 6 ಗಂಟೆಗೆ ಪ್ರಾರಂಭ ಆಯಿತು. 6 ಗಂಟೆ ಅಲ್ಲಿ ಪ್ರಾರಂಭ ಆಗಿದ್ದಕ್ಕೋಸ್ಕರ ನನಗೆ ಬೀದರ್ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ತಾವೆಲ್ಲರೂ ವೇಟ್ ಮಾಡಿರಿ, ಅದಕ್ಕೆ ಐ ಅಪಾಲಜೈಸ್ ಫಾರ್ ಆಲ್ ದೋಸ್ ಹೂ ಹ್ಯಾಡ್ ಟು ವೇಟ್ ಫಾರ್ ಮೀ. ಇವಾಗ ಬಹಳ ಖುಷಿ ಅನಿಸ್ತಾ ಇದೆ. ವೆರಿ ಹ್ಯಾಪಿ ಟು ಸಿ ದಟ್ ರೋಟರಿ ಕ್ಲಬ್ ಆಫ್ ಬೀದರ್ ಕ್ವೀನ್ಸ್ ಇಸ್ ದೇರ್, ಕ್ಲಬ್ ಓನ್ಲಿ ಫಾರ್ ವಿಮೆನ್. ಬರೀ ನಮ್ಮ ಎಲ್ಲ ತಾಯಂದಿರಿಗೆ ಒಂದು ಕ್ಲಬ್ ಇದೆ, ಎಲ್ಲ ಮಹಿಳೆಯರಿಗೆ. ಬಹಳ ಖುಷಿ ಅನಿಸ್ತಾ ಇದೆ. ಯಾಕಂತಂದ್ರೆ ವಿಮೆನ್ ಎಂಪವರ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಡೇ ಅಂಡ್ ಏಜ್. Even today there is no gender equality, as you all know. The younger generation is still looking to get there. So I'm sure all of you seniors are a very big inspiration, great inspiration for all the younger generation who are coming up to be independent, to not be dependent on anybody, which is very important. Independent irodu bhal important. Dependent adaga you will be stuck in that situation and you always have to be the one adjusting. So that will not be a problem in the future, I feel, when the younger generations are also coming up. So ನೀವು ಏನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಾ, ಈಗಾಗಲೇ ನಾನು ನೋಡಿದ್ದೀನಿ. ಹೋದ ವರ್ಷ ನೀವು ಸಾಕಷ್ಟು ನೀವು ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ, ಅದನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿದ್ದೀರಾ. ನಂದು ಸ್ವಲ್ಪ ಅಭಿಪ್ರಾಯ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಫ್ಯೂ ಸಜೆಷನ್ಸ್ ಫ್ರಮ್ ಮೈ ಸೈಡ್. Though I am young, though all of you are much older than me, I would like to make a few suggestions also. Few months back ನಾವು ಏನ್ ಮಾಡಿದ್ವಿ ಅಂತಂದ್ರೆ ಪೆಪ್ಪರ್ ಸ್ಪ್ರೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಎಲ್ಲ ವಿದ್ಯಾರ್ಥಿನಿಯರಿಗೆ. ಸೊ ದಿಸ್ ಇಸ್ ಅ ಸೇಫ್ಟಿ ಮೆಜರ್ ಫಾರ್ ವಿಮೆನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ನೀವು ಕೂಡ ಪೆಪ್ಪರ್ ಸ್ಪ್ರೇ ಅವೇರ್ನೆಸ್ ನೀವು ಸ್ಪ್ರೆಡ್ ಮಾಡಿ ಎಲ್ಲ ನಮ್ಮ ಅಕ್ಕ ತಂಗಿಯ ಕೈಯಲ್ಲಿ ನೀವು ಪೆಪ್ಪರ್ ಸ್ಪ್ರೇ ಕೊಟ್ರೆ ಅವರಿಗೂ ಒಂದು ಧೈರ್ಯ ಬರುತ್ತೆ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿನಿಯರು ಅವರಿಗೆ ಬಸ್ ಮನೆ ತನಕ ಬಿಡಲ್ಲ. ಬಸ್ ಸ್ಟ್ಯಾಂಡ್ ಮನೆಗೆ ಅವ್ರು ವಾಕ್ ಮಾಡ್ಕೊತ ಹೋಗ್ಬೇಕಾಗತ್ತೆ, ಸಾಯಂಕಾಲ ಲೇಟ್ ಆಗುತ್ತೆ, ಬೆಳಗ್ಗೆ ಬೇಗ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಅವ್ರ ಮನಸ್ಸಲ್ಲಿ ಒಂದು ಭಯ ಇರುತ್ತೆ. ನೀವು ಎಷ್ಟೇ ದೊಡ್ಡವರಾದ್ರೂ ಇಫ್ ಯು ಆರ್ ಟ್ರಾವೆಲಿಂಗ್ ಅಲೋನ್, ಆಫ್ ಕೋರ್ಸ್ ಯು ವಿಲ್ ಬಿ ಸ್ಕೇರ್ಡ್. ಸೊ ದಟ್ safety and security measure of pepper spray, if you give it into their hands, they will also have ಅವರಿಗೂ ಧೈರ್ಯ ಇರುತ್ತೆ ಕಿ ನನಗೂ ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಾನು ಏನಾದರೂ ಮಾಡ್ಬೋದು ಅಂತ. ಇನ್ನೊಂದು ನನ್ನ ಏನು ಸಜೆಷನ್ ಇದೆ ಅಂತಂದ್ರೆ, ನಾವು 2 ವರ್ಷ ಮುಂಚೆ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ನಾವು ಮಾಡಿದ್ವಿ. ಆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ಸಾಕಷ್ಟು ಜನ ಬಂದಿದ್ರು. ಅದರಲ್ಲಿ ಮೋರ್ ದೆನ್ 2000, like a lot of thousands of people came and they registered for the blood donation camp. But adrelli majority of the girl students, they were rejected. Why were they rejected? Because they are all malnutrition. Tangu tavella doctors idini, tavella seniors idini, nimu gottiratte. Sakashtu jana rural areas alli avrige since they are malnutrition, they were not able to donate blood. ಸಾಕಷ್ಟು ಜನ ಮಾಡಬೇಕು ಅಂತಂದ್ರೆ ಸಾಕಷ್ಟು ಹಿಮೋಗ್ಲೋಬಿನ್ ಕಡಿಮೆ ಇತ್ತು, ವೇಟ್ ಕಡಿಮೆ ಇತ್ತು, ಸಾಕಷ್ಟು ಕಾರಣಗಳಿಂದ ಅವರಿಗೆ ಬ್ಲಡ್ ಡೊನೇಟ್ ಮಾಡಕ್ ಆಗಿಲ್ಲ. ಅದಕ್ಕೆ ತಾವು ಕೂಡ ಹಳ್ಳಿಗಳಲ್ಲಿ ನ್ಯೂಟ್ರಿಷನ್ ಬಗ್ಗೆ ನೀವು ಆಲ್ರೆಡಿ ಹೋದ ವರ್ಷ ನೀವು ಮಾಡಿದ್ದೀರಿ ನ್ಯೂಟ್ರಿಷನ್ ಬಗ್ಗೆ. ಅದಕ್ಕೆ ನೀವು ಇನ್ನೂ ಜಾಸ್ತಿ ಫೋಕಸ್ ಮಾಡಿ ಏನು ಯಂಗ್ ಫೀಮೇಲ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ನೀವು ನ್ಯೂಟ್ರಿಷನ್ ಬಗ್ಗೆ ನೀವು ಜಾಸ್ತಿ ಮಾಹಿತಿ ಕೊಟ್ಟು ಅವರಿಗೆ ಎಕ್ಸಾಕ್ಟ್ಲಿ ನಾವು ಪ್ರೋಟೀನ್ ಇಂಟೇಕ್ ಏನು ತಗೋಬೇಕು, ಯಾವ ರೀತಿ ನಾವು ಏನೇನು ನಾವು ಆಹಾರ ಊಟ ಮಾಡಬೇಕು ಅಂತಂದ್ರೆ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ದೆಮ್. ದ ಮ್ಯಾಲ್ನ್ಯೂಟ್ರಿಷನ್ ವಿಲ್ ರಿಡ್ಯೂಸ್, ಐ ಫೀಲ್. ಅಂಡ್ ಡೆಫಿನೆಟ್ಲಿ ಇನ್ನೊಂದು ಏನಂತಂದ್ರೆ, ಇವಾಗ ನೀವು ನಮಗೆಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಆಹ್ವಾನ ಮಾಡಿದ್ರಿ, ನಮಗೆ ಸ್ವಾಗತ ಮಾಡಿದ್ರಿ. ತಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಂತಂದ್ರೆ
ರಾಜ್ಯ ಸರ್ಕಾರದ ವತಿಯಿಂದ ಈಗಾಗಲೇ ನಮ್ಮ ಬೆಳ್ಳಾರಿ ಸರ್ ಅವರು ಕೂಡ ಇದ್ದಾರೆ, ತಂದೆರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸರ್ ಕೂಡ ಇದ್ದಾರೆ. ಕೇಂದ್ರ ಸರ್ಕಾರದ ವತಿಯಿಂದ ಈಗಾಗಲೇ ತಮ್ಮೆಲ್ಲರ ಆಶೀರ್ವಾದದಿಂದ ನೀವು ನನಗೆ ಲೋಕಸಭಾ ಸದಸ್ಯರಾಗಿ ನನಗೆ ಆಯ್ಕೆ ಮಾಡಿದ್ದೀರಿ. ಅದಕ್ಕೆ ರಾಜ್ಯ ಕೇಂದ್ರ ಸರ್ಕಾರದ ವತಿಯಿಂದ ಏನೇ ನಿಮಗೆ ಬೆಂಬಲ ಬೇಕು, ಸಪೋರ್ಟ್ ಬೇಕು ಅಂತಂದ್ರೆ 100% ನಾವು ನಿಮ್ಮ ಜೊತೆ ಇರ್ತೀವಿ. ನಾವು ಯಾವಾಗಲೂ ಹೇಳ್ಬೋದು, ದಿಸ್ ಸೋ ಅಂಡ್ ಸೋ ಸಪೋರ್ಟ್ ವಿ ನೀಡ್ ಫ್ರಮ್ ದ ಸ್ಟೇಟ್ ಆರ್ ಸೆಂಟ್ರಲ್ ಗವರ್ಮೆಂಟ್. ಡೆಫಿನೆಟ್ಲಿ ವಿ ವಿಲ್ ವರ್ಕ್ ಟುವರ್ಡ್ಸ್ ಸಪೋರ್ಟಿಂಗ್ ಎನಿ ಇನಿಷಿಯೇಟಿವ್ ದಟ್ ಯು ಹ್ಯಾವ್. ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಯಾವುದೇ ಒಂದು ಇನಿಷಿಯೇಟಿವ್ ಇರ್ಬೋದು, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ವಿದ್ಯಾರ್ಥಿನಿಯರ ಪರವಾಗಿ ನಾವು 100% ನಿಮ್ಮ ಜೊತೆ ಇರ್ತೀವಿ ಅಂತ ನಾನು ನಿಮಗೆ ಹೇಳೋದಕ್ಕೆ ಬಯಸುತ್ತೇನೆ. ಇದೇ ರೀತಿ ಪ್ಲೀಸ್ ಕ್ಯಾರಿ ದಿಸ್ ಫಾರ್ವರ್ಡ್ and get more and more women involved in this club, because definitely it will be an empowerment. It will empower them, it will give them a good initiative to go out, network, meet new people. ಅವರಿಗೂ ಹೊರಗಡೆ ಹೋಗಿ ಎಕ್ಸ್ಪೋಜರ್, ನಮ್ಮ ಯಂಗ್ ಸ್ಟೂಡೆಂಟ್ಸ್ಗೆ ಎಕ್ಸ್ಪೋಜರ್ ಸಿಗುತ್ತೆ. ಅದ್ರ ಜೊತೆ ನಮ್ಮ ಸ್ಟೂಡೆಂಟ್ಸು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ 9-year-old, I think 6-year-old performed very well, and all the students have also performed very well. So I congratulate all the students.